ಮಾಡ್ಬಿಟ್ಟು ದೇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ ಅವನು. ಎಸ್ ಜೀಸಸ್. ನಾನು ಸ್ವಲ್ಪ ದಿನದೊಳಗಡೆ ಎಸ್ ನಿಮ್ಮ ಪರಿಸ್ಥಿತಿಗಳು ಚೇಂಜ್ ಆಗುತ್ತದೆ. ಏನೇ ಇರ್ಬೋದು, ಎಷ್ಟು ಹೋರಾಟ ಎಸ್ ನೀವು ಸಿಂಗಲ್ ಆಗಿ ನಂಬಿದ್ದೀರಾ, ಸಿಂಗಲ್ ಆಗಿ ಡಾಕ್ಟರ್ ಅದನ್ನೇ ಹೇಳ್ತಾ ಇದ್ದಾರೆ ಡಾಕ್ಟರ್ ಮನೆಗೆ ನಾನು ಸ್ವಲ್ಪ ದಿನದೊಳಗೆ ವೇಟ್ ಮಾಡಿ, ಸ್ವಲ್ಪ ದಿನ. ಎಸ್ ಜೀಸಸ್ ಥ್ಯಾಂಕ್ ಯು. ಈಗ ದೇವರ ಮಹಿಮೆಯಲ್ಲಿ ಪ್ರಕಟ ಆಗುತ್ತೆ. ಎಸ್ ಜೀಸಸ್ ಗ್ಲೋರಿ. ತುಂಬಾ ಇಷ್ಟ ನಿಮಗೆ ದೇವರ ಶಕ್ತಿ ತೋರಿಸ್ಬೇಕು ಅಂತ ಹೇಳಿ ದೇವ್ರ ತನ್ನ ನಾಮನ ಮಹಿಮೆ ಪಡಿಸ್ಕೊಳ್ಳೋ ಟೈಮು ಬರುತ್ತೆ. ನಿಮಗೆ ಸ್ತೋತ್ರ. ಇದೇ ಕಾರ್ಯಗಳು ಮಾಡಬೇಕು. ಅನೇಕ ಜನರಿಗೆ ದೇವರು ಅದನ್ನೇ ಹೇಳ್ತಾ ಇದ್ದಾರೆ. ಎಸ್ ಎಸ್ ರೇಷ್ಮರಿಗೆ ಸರ್ ಕ್ರಿಸ್ಮಸ್ ಒಳಗಡೆ ದೇವರು ನರಕ ಸ್ವಂತ ಜಾಗ ಅಂತ ಜಾಗನ ಬೇಗನೆ ದೇವರು ನಿಮ್ಗೆ ಕೊಡ್ತಾರೆ. ಬೇಗನೆ ಯಾರು ತಡೆಯಕ್ಕಾಗಲ್ಲ, ಯಾರು ತಡೆಯಕ್ಕಾಗಲ್ಲ. ಜೀಸಸ್ ಗೋರಿ ಬಾಕ ರಿಷಿ ಹಲ್ಲವ ಕರಿ ಹಲ್ಲವ ಗೋರಿ ಬಾಕ ರಿಷಿ ಹಲ್ಲವ ಗೋರಿ ಬಾಕ ರಿಷಿ ಹಲ್ಲವ ರಿಷಿ ಹಲ್ಲವ. ದೇವರನ್ನ ರೆಡಿ ಮಾಡ್ತಾ ಇದ್ದಾರೆ. ದೇವರ ಅಭಿಷೇಕ ಯಾರು ಕೇರ್ ಮಾಡಿ ಎಷ್ಟು ಮೊದಲು ಮನುಷ್ಯನಿಗೆ ಭಯ ಪಡ್ತಾ ಇದೆ, ಎಷ್ಟು ಮನುಷ್ಯರು ಸಣ್ಣ ವಿಷಯಕ್ಕೆ ಭಯ ಪಡ್ತಾ ಇದೆ. ಬಟ್ ದೇವರನ್ನ ಸಿಂಹ ರೆಡಿ ಮಾಡಿ ಯಾರು ಕೇರ್ ಮಾಡಲ್ಲ. ನೀವು ದೇವರಿದ್ರೆ ಸಾಕು, ಆ ರೀತಿ ದೇವರನ್ನ ರೆಡಿ ಮಾಡ್ತಾ ಇದ್ದಾರೆ ನಿಮ್ಮ. ಎಸ್ ಯಾಕೋಬನ ಜೊತೆ ಯಾರಿದ್ರು, ಯಾರಿಲ್ಲ ದೇವ್ರ ಬಿಟ್ಟು ಯಾರು ಇಲ್ಲ, ಹೋಗಿಲ್ಲ. ನೀವು ದೇವರನ್ನ ಬ್ಲೆಸ್ ಮಾಡಿ ಕರ್ಕೊಂಡ್ ಬರ್ಬೇಕಾದ್ರೆ ವಿರೋಧವಾಗಿ ಮಾತ್ರ ಅಣ್ಣನೇ ಅವನು ಸೈಲೆಂಟ್ ಮಾಡ್ಬಿಡ್ತಾರೆ. ಹಂಗೇನೆ ಮಾಡ್ತಾರೆ, ಹಾಗೇನೆ ದೇವರ ಫೇವರ್ ಆಗಿ ಬರ್ತಾರೆ. ದೇವ್ರ ಮುಂದೆ ಇರಪ್ಪ, ನೀನೇ ಇರು ಅಂತ ಹೇಳ್ಬೇಕಾದ್ರೆ ಯಾರು ನೀನೆಪ್ಪ, ಯಾರು ನೀನೆಪ್ಪ ಅಲ್ಲ. Shabir Mundo. Shabir Mundo. Fai Reshma Shabir Mundo. Fai Mundo. ಒಂದು ಚಿಂತೆ ನಿರಾಕರಿಗೆ Mundo, Mundo, Verma Siga. ಚಿಂತೆ ಅನ್ನೋದು ಕೈಗೆ ಸಿಗಲ್ಲ. ಡೇಂಜರಸ್. ಯಾವುದು ಚಿಂತೆ ನನ್ನ ದೇವರ ಜೊತೆ ಇರಬೇಕಾದ್ರೆ ನಿಮಗೆ ಯಾವುದು ಬೈಬಲ್ ಅದರಿಂದ ಹೇಳ್ತಿದ್ರೆ ಆಪತ್ತಿಲ್ಲ, ಕ್ರಿಸ್ತನಿಗೆ ಆಪತ್ತಿಲ್ಲ, ಯಾಕೋಬನಿಗೆ ವಿಪತ್ತಿಲ್ಲ, ದೇವರವರ ಸಂಗಡ ಇರುವುದರಿಂದ ಯಾವ ಕೇಡು ಸಂಭವಿಸುತ್ತಿಲ್ಲ ಅಂತ ಅದನ್ನೇ ಹೇಳ್ತಾರೆ. ಜೀಸಸ್ ಗೋರಿ ಮಾಕ ಇಶಿಯಾ ಲಮಾಕ ಯಾಲವ ಗೋರಿ ಮಾಕ ಇಶಿಯಾ ಲಮಾಕ. ಹೊಸ ಕಾರ್ಯ ಬರ್ತಾ ಇದೆ, ನಿಮ್ಮನ್ನ ಕಾಯ್ತಾ ಇದೆ. ದೇವರು ಬರ್ಬೇಕಾಯ್ತು ಅಷ್ಟೇ. ನೀವು ಬನ್ನಿ ಅಷ್ಟೇ, ನೀವು ದೇವರ ಸನ್ನಿಧಿ ಬನ್ನಿ. ಆಗಿದೆಲ್ಲ ದೇವರೇ ನೋಡ್ಕೊಳ್ತಾರೆ, ಅದನ್ನ ದೇವರೇ ಚೇಂಜ್ ಮಾಡ್ತಾರೆ. ನಿಮ್ಮ ಬೇವರಾಗಿ ಚೇಂಜ್ ಮಾಡ್ತಾರೆ, ಬೇವರಾಗಿ ಚೇಂಜ್ ಮಾಡ್ತಾರೆ ಅದನ್ನ. ಜೀಸಸ್ ಗೋರಿ ಮಾಕ ಇಶಿಯಾ ಲಮ ಗೋರಿ ಮಾಕ ಇಶಿಯಾ ಲಮಾಕ ಲವ ಗೋರಿ ಮಾಕ ಇಶಿಯಾ ಲವ. ನೀನು ಕರೆಕ್ಟಾಗಿ ಎಸ್ ನಾನು ಇನ್ನೂ ಭಕ್ತಿ ಮಾಡ್ತೀನಪ್ಪ, ಕ್ಲೀನಾಗಿ ಭಕ್ತಿ ಮಾಡ್ತಾನೆ ಇರ್ತೀನಿ ಏಸಪ್ಪ. ಇನ್ನು ಮೇಲಪ್ಪ ನನ್ನ ಭಕ್ತಿ 100ಕ್ಕೆ 100 ನಿನ್ನ ಮೆಚ್ಚುಗೆ ಇರುತ್ತೆ ನನ್ನ ಮೇಲೆ. ಯಾವ ಕಡಿಮೆ ಇರಬಾರ್ದು ಏಸಪ್ಪ, ಯಾವ ಕಡಿಮೆ ಇರಬಾರ್ದು ನನ್ನ ಜೀವಿತದಲ್ಲಿ. ಎಸ್ ಗೋರಿ ಬಾಬಾಕ ರಿಷಿಯಾ ಲಮಾಕ ರಿಯಾ ಲಮಾಕ ಗೋರಿ ಬಾಕ ರಿಷಿಯಾ ಲಮಾಕ ರಿಯಾ ಲಮ. ಥ್ಯಾಂಕ್ ಯು ಡ್ಯಾಡಿ. ಪರಿಶುದ್ಧಾತ್ಮ ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ. ಎಸ್ ನಿಮ್ಮಲ್ಲಿ ಪ್ರೇರಿಸೋದಕ್ಕಿಂತ ಕಾಂತಿ ನಿಮಗೆ ಮನಸ್ಸು ಚೇಂಜ್ ಆಗಿದೆ. ನಿಮ್ಮೊಳಗೆ ನಿಮ್ಮಲ್ಲಿ ಪ್ರೇಯರ್ ಮಾಡಿದಾಗಿಂದ ನಿಮ್ಮೊಳಗೆ ಏನೋ ಒಂಥರ ಧೈರ್ಯ ಬಂದಿದೆ ನಿಮ್ಮೊಳಗೆ. ಆ ಬೇಜಾರ ಹೋಗಿದೆ ನಿಮ್ಮನ್ನ ಬಿಟ್ಟು, ಆ ಬೇಜಾರ ಹೋಗಾಗಿದೆ ನಿಮ್ಮನ್ನ ಬಿಟ್ಟು. ನಿಮ್ಮನ್ನ ಎಸ್ ನಿಮ್ಗೆ ಏನೋ ಒಂದು ಹೊಸ ಉತ್ಸಾಹ ಬಂದಿದೆ, ಎಸ್ ಗೋರಿ ಬಾಕ ಬಾಕ ರಿಯಾ ಲಮ. ನಾನು ಏನಾದ್ರು ಮಾಡ್ಬೇಕು, ಸಾಧಿಸ್ಬೇಕು ಅಂತ ಹೇಳಿ ಎಸ್ ಗೋರಿ ಲಮ ಶಿಯಾ ಲಮ ಕರಿ ಲಮ ಕರಿ ಶಿಯಾ ಲಮ ಗೋರಿ ಲಮ ಶಿಯಾ ಲಮ. ಇದೇ ಇವತ್ತು ಹೇಳ್ಬೋದು, ಅಪ್ಪ ನಾನು ನನ್ನ ಜೀವ ಮಾಡಿದ ತನಕ ನನ್ನ ಭಕ್ತಿನ ಕ್ಲೀನಾಗಿ ಮಾಡ್ತೀನಪ್ಪ, ನಾನು ಭಕ್ತಿನ ಮಾಡ್ತೀನಿ ಏಸಪ್ಪ ನಾನು. ಎಸ್ ಜೀಸಸ್ ಗೋರಿ ಕಾ. ನೀವು ಯಾವಾಗ ದೇವರ ಮುಂದೆ ಅದಕ್ಕೆ ಮಾಡ್ತೀರಾ, ನೀವು ಅದು ಯಾಕೋಬನ ಆಶೀರ್ವಾದ ಯಾವುದು ತಡೆಯಕ್ಕಾಗಿಲ್ಲ. ನಿಮ್ಗೊಂದು ಸೂಚನೆ ದೇವರು ತೋರಿಸ್ತಾನೆ. ನೀವು ಮಾಡೋ ಐಟಮ್ ಬೇಕ್ರಿ, ಒಂದು ಐಟಮ್ ಉಳಿಯೋದೆಲ್ಲ ಒಂದು ಉಳಿಯಕ್ಕೆ ಕೊಡಲ್ಲ. ಕ್ರಿಸ್ಮಸ್ ದಿನ ಮಾತ್ರ, ನ್ಯೂ ಇಯರ್ ಮಾತ್ರ ಅಲ್ಲ, ಪ್ರತಿ ದಿನ ಹಾಗೆ ಮಾಡ್ತಾರೆ.
Hallelujah. ಪ್ರತಿ ದಿನನೂ ನಿಮಗೆ ಆಜ್ಞೆ ಮಾಡ್ತಾರೆ ನಿಮಗೆ. Yes, ಹೋರಿ ಬಾಕ ರಿಷಿ ಹಲ್ಲಬ ಕರಿ ಹಲ್ಲಬ ಹೋರಿ ಬಾಕ ರಿಷಿ ಹಲ್ಲಮ ಕರಿ ಹಲ್ಲಬ ಹೋರಿ ಬಾಕ ರಿಷಿ ಹಲ್ಲಮ ಹೋರಿ ಬಾ. ಸಂಜೆ ಹಿಂಗೆ ನಿಮಗೆ ಬಿಸಿ ಆಗಿರುತ್ತೆ, ದೇಹದಿಂದ ಸಂಜೆವರೆಗೂ ಅದೇ ತರ ಕಸ್ಟಮರ್ ಹುಡುಕಿ ಬರ್ತಾರೆ. ಹುಡುಕಿ ಒಂದು ದೇವರು ಒಂದು ಚೇಂಜಸ್ ಕಾರ್ಯ ಮಾಡ್ತಾರೆ. Yes, ನಿಮ್ಮ ಆದಾಯ ಏನಿದೆ, ನಿಮ್ಮ ಆದಾಯ ಏನಿದೆ, ದೇವರು ಅದನ್ನ ಡಬಲ್ ಆಗಿ ಮಾಡ್ತಾರೆ. Hallelujah. ಡಬಲ್ ಆಗಿ ಮಾಡ್ತಾರೆ. Yes, Jesus. ಹೋರಿ ಬಾಕ ರಿ ಹಲ್ಲಬ. ನೀವು ಗಂಡಂಟಿ ಇಬ್ರು ಭಕ್ತಿ ಮಾಡ್ತೀವಿ ಅಂತ ಹೇಳಿದ್ರೆ ಅನೇಕ ಬದಲಾವಣೆ ಚೇಂಜಸ್ ಆಗಿದೆ. Amen. ಅನೇಕ ವಿಷಯಗಳು ಚೇಂಜಸ್ ಆಗಿದೆ. ಚೇಂಜಸ್ ಆಗಿದ್ರೆ ಇನ್ನೂ ಚೇಂಜ್ ಮಾಡ್ತಾರೆ, ಇನ್ನೂ ಚೇಂಜ್ ಮಾಡ್ತಾರೆ. ಜೀಸಸ್ ಹೋರಿ ಬಾಕ ರಿಷಿ ಹಲ್ಲಬ ಕರಿ ಹಲ್ಲಬ ಹೋರಿ ಬಾಕ ರಿಷಿ ಹಲ್ಲಬ. ನಿಮ್ಮ ಡ್ಯಾಡಿ ಮಮ್ಮಿಗಲ್ಲ, ಓನ್ ರೆಡಿ ಜಮೀನು ತೋಟ ಡ್ಯಾಡಿ ನಿಮಗೆ ಕೊಡ್ತಾರೆ. Amen. ನೀವೇನೇ ಅದನ್ನ ಅನುಭವಿಸಕ್ಕೆ ಡ್ಯಾಡಿ ಮಿರಾಕಲ್ ಮಾಡಿ. Yes, glory to God. Glory to God. Thank you, Daddy. या प्रसन्नतेಗಾಗಿ ನಿನ್ನ ಅಭಿಷೇಕಕ್ಕಾಗಿ ನಿಮಗೆ ಸ್ತೋತ್ರ. ಎಲ್ಲ ರೀತಿಯಲ್ಲಿ ಮಕ್ಕಳು ರಿಫ್ರೆಶ್ ಮಾಡಿ, ರಿಫ್ರೆಶ್ ಮಾಡಿ, ರಿಫ್ರೆಶ್ ಮಾಡಿ. ಯಾವಾಗಲೂ ನೀನೇ ಅಯ್ಯ, ನನ್ನೊಂದೇ ನೀನೇ ಅಯ್ಯ. ಯಾವಾಗಲೂ yes, Holy Spirit. ನೀನೇ ಅಯ್ಯ, ಅಭಿಷೇಕ ತುಂಬಿಸುತ್ತಾರೆ. ಹೊಸ ಬಲಕ್ಕೆ ಶರೀರದಲ್ಲಿ ಸೃಷ್ಟಿಗಳಾಗಿವೆ. ಶರೀರದ ನೋವು ಇರಲಾರ್ದೆ. ರಿಲೀಸ್ ಆಗಲಿ. ರಿಲೀಸ್ ಆಗಲಿ ಯೇಸು ನಾಮದಲ್ಲಿ. ಅಭಿಷೇಕ ತುಂಬಿಸುತ್ತಾರೆ ಮಗನ. ದೈವಾತ್ಮ ಅಭಿಷೇಕ ತುಂಬಿಸುತ್ತಾರೆ. ತುಂಬಿಸು ಹೋಲಿ ಸ್ಪಿರಿಟ್. ಅಭಿಷೇಕ ತುಂಬಿಸು. ನಿನ್ನ ಮಗನ ಮಾನವಕ ಅಭಿಷೇಕ ತುಂಬಿಸು. ಎಲ್ಲ ನಮ್ಮ ಸಂತೋಷ ಜೀವನ ಚೇಂಜ್ ಆಗುವುದಾಗಲಿ. Yes, Jesus. Yes, ಹೋರಿ ಬಾಕ ರಿಷಿ ಹಲ್ಲಬ. ಕಮಲಗಳು ದೇವರು ನಿಮಗೂ ನಿಮ್ಮ ಕುಟುಂಬದಲ್ಲಿ ಎಲ್ಲ ರಕ್ಷಣೆ ಹೊಂದಂಗೆ ಮಾಡ್ತಾರೆ. ದೇವರು ರಕ್ಷಣೆ ಹೊಂದಂಗೆ ಮಾಡ್ತಾರೆ. ಕಮಲಮ್ಮ ಮುಂದೆ ಹೋಗು. ಕಮಲಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಮಿರಾಕಲ್ ಕಮಲಮ್ಮ ಮಾಡ್ತಾರೆ. ಮುಂದೆ ಹೋಗು. ಯಾವ ಹಣಕಾಸು ನಿಮಗೆ ಕೊರತೆ ಇರಲ್ಲ. ಯಾವ ಹಣಕಾಸು ಕೊರತೆ ಇರಲ್ಲ. ನಿಮಗೆ ದೇವರು ಸಮೃದ್ಧಿ ಮಾಡ್ತಾರೆ ಹೇಳ್ತಾರೆ ನಿಮಗೆ. ಕಮಲಮ್ಮ ಮುಂದೆ ಕಳಿಸಿ. Glory ರಾಜ, glory. ಕಮಲಮ್ಮ. ಯಾವಾಗಲೂ ನೀವು ವರ್ಷ ಈಗ ಹಾಡು ಹೇಳ್ಬೇಕಾದ್ರೆ ದೇವರು ಆಲ್ರೆಡಿ ನಿಮ್ಮನ್ನ ಮುಂದೆ ಬಂದಿದ್ದಾರೆ. Yes. Hallelujah. ನಿಮ್ಮನ್ನ ಟಚ್ ಮಾಡ್ತಾ ಇದ್ದಾರೆ. ಹೋಲಿ ಸ್ಪಿರಿಟ್ ನಿಮ್ಮನ್ನ ಟಚ್ ಮಾಡ್ತಾ ಇದ್ದಾರೆ. ನಿಮ್ಮ ನೋವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. Yes, ಹೋಲಿ ಸ್ಪಿರಿಟ್ ಸಹಾಯ ಮಾಡಿ.
ಏಸಪ್ಪ. ಒಂದು ಉತ್ಸಾಹ ಕೊಡು, ಸಂತೋಷನ ಕೊಡು ರಾಜ. ಒಂದು ಸಂತೋಷ ಕೊಡು ನಿನ್ನ ಮಕ್ಕಳಿಗೆ ಕರ್ತನೇ ಏಸಪ್ಪ. ಕೆಲವರಿಗೆ ಮುಂಜಾನೆ ಎದ್ದನೇ ಎದ್ದೇಳು. ಅದನ್ನ ಎಷ್ಟೇ ಮಾಡಿ ಬರ್ತಾ ಇತ್ತು, ಈಗ ಅದು ಬಿಡುಗಡೆ ಆಗ್ತಾ ಇದೆ. ಬಿಡುಗಡೆ ಆಗ್ತಾ ಇದೆ. ಇನ್ಮೇಲೆ ಬರಲ್ಲ ಅದು. ಇನ್ಮೇಲೆ ಒಂದು ಸರಿ voice to voice ಅಷ್ಟೇ ಅದು. ಬರಂಗಿಲ್ಲ ನಿಮಗೆ. ಯೇಸು ನಾಮದಲ್ಲಿ ಅಪ್ಪ. ಎಲ್ಲ ಪೇನ್ ಈ ಕ್ಷಣದಲ್ಲಿ ಶರಣರಿಗೆ ಆಚೆ ಬರ್ಲಿ ಅಪ್ಪ. ಅದು ಯೇಸು ನಾಮದಲ್ಲಿ ಆಚೆ ಬರ್ಲಿಕ್ಕೆ ರಿಲೀಸ್ ಆಗಲಿ. ಬಿಡುಗಡೆ ಆಗಲಿ. ಬಿಡುಗಡೆ ಆಗಲಿ ಯೇಸು ನಾಮದಲ್ಲಿ ಕರ್ತನೇ ಅಪ್ಪ. ಬಿಡುಗಡೆ ಆಗುವುದಾಗಲಿ ಕರ್ತನೇ ಅಪ್ಪ. ಮಕ್ಕಳೊಟ್ಟಿಗೆ ಮಾತಾಡ್ಕೊಂಡೇ ಇರು ರಾಜ. ಯಾವಾಗಲೂ ನಿಮ್ಮದೇ ಹೇಳಿ ಫಸ್ಟ್. ಕೂತ್ಕೊಳ್ಳಿ, ನೀವೆಲ್ಲ ಕೂತ್ಕೊಳ್ಳಿ. ಬೇರೆಯವ್ರು ನೀವು ಮಾತ್ರ ಇಲ್ಲ ರೀ. ಕರೆದವ್ರು ಹೆಸರು ಬಂದವ್ರು ಮಾತ್ರ. ಬೇರೆ ಯಾರಾದರೂ ಗುಣ ಆಗಿದ್ರೆ ಮುಂದೆ ಬನ್ನಿ. ನನಗೆ ಸಿಕ್ಕಾಪಟ್ಟೆ ನೋವಿತ್ತು. ಶೋಭಕ್ಕಾಗಿ ಪ್ರೇಯರ್ ಮಾಡುವಾಗ ಫುಲ್ಲು ಗುಣ ಆಯಿತು. ನೋವೇ ಇಲ್ಲ ನನಗೆ ಒಂದು ಸ್ವಲ್ಪನೂ. ಈಗ ಬರುವಾಗಿತ್ತು. ರಾತ್ರಿಯಿಂದ ಕೈ ನೋಡಿ, ಚನ್ನಪಟ್ಟಣದಿಂದ ಬಂದಿರೋದವರು, ಚನ್ನಪಟ್ಟಣದಿಂದ. ಆ ಥರ ಸಿಕ್ಕಾಪಟ್ಟೆ ನೋವಿತ್ತು. ಸಿಕ್ಕಾಪಟ್ಟೆ ಜೋವೆಲ್ಲ ಹಿಡಿಯೋದು ಕೈ. ಈಗ ಪ್ರೇಯರಲ್ಲಿ ಫುಲ್ ಗುಣ ಆಗಿದೆ ನನಗೆ. ಆಮೇಲೆ ತಿಳಿಸಿದ್ದು ದೇವ್ರು ತಿಳಿಸಿರಲ್ಲ ವಿಚಾರ ಏನದು ಪ್ರೇಯರ್ ಹಿಡಿಸ್ಕೊಂಡಾಗ ಏನಾಯ್ತದು? ಹೇಳಿದಾಗ ನಂಗೆ ಬರೋಕ್ಕೆ ಮನಸ್ಸೇ ಆಗ್ತಿರ್ಲಿಲ್ಲ. ಪ್ರೇಯರ್ ಬರೋಕ್ಕೆ ಟೈಮೇ ಸಿಗ್ತಿರ್ಲಿಲ್ಲ. ಸುಮಾರು ದಿವಸ ಅಲ್ಲ, ಒಂದು 2-3 ತಿಂಗಳೇ ಆಗಿತ್ತು ನಾನು ಜಾಸ್ತಿ ಪ್ರೇಯರ್ ಸೇರಿ. ಶೋಭಕರ್ ಹೇಳ್ದಂಗೆ ನನಗೆ ಹೊಸ ಮನ್ಸು ಬಂದು ಈಗ ವಾರನೂ ಬರ್ತಾ ಇದ್ದೀನಿ. ಯಾವಾಗಿಂದ ಅದು ಪ್ರೇಯರ್ ಇಟ್ಟಿಸಿದ್ದು ನಮ್ಮ ಮನೆಗೆ? ಈಗ ಚನ್ನಪಟ್ಟಣದಲ್ಲಿ. ಚನ್ನಪಟ್ಟಣ ಪ್ರೇಯರ್ ನೋಡಿ, ಅವ್ರ ಮೊದಲು ಪ್ರೇಯರ್ ನಿಂತು ತುಂಬ ದಿನ ಆಗಿತ್ತು. ತಿಂಗಳಿಗೊಂದು ಪ್ರೇಯರು ಕೇಳಿಸ್ಕೊಳ್ಳಿ. ಅನೇಕರು ಅದರಲ್ಲಿ ನೀವು ಎಡವಿದ್ದೀರ. ಈವನ್ ತುಂಬ ಜನ ಎಡವಿದ್ದೀರ. ಒಂದು 3-4 ಫ್ಯಾಮಿಲಿ ಅಷ್ಟೇ ಅದರಲ್ಲಿ ಎಚ್ಚರಿಕೆ ಇರೋರು. 3-4 ಫ್ಯಾಮಿಲಿ ಅಷ್ಟೇ. ಈವನ್ ಶಬೀರ್ ಫ್ಯಾಮಿಲಿನೂ ಇಲ್ಲ ಅಲ್ಲಿ. ಅನೇಕರು ನೀವು ಮನೆಗಳಲ್ಲಿ ಪ್ರೇಯರಿಗೆ ನಾನು ಹೇಳ್ತೀನಿ, ನಮ್ಮ ಮನೇಲಿ ಯಾರು ನಂಬೇ ಇರಲಿಲ್ಲ. ಆಗಲೇ ವಾರಕ್ಕೆ 2-3 ಸರಿ ನಮ್ಮ ಪಾಸ್ಟರ್ ಕರ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಇನ್ಯಾರು ಸಾಕ್ಷಿ ಹೇಳೋರು? ಆಮೇನ್ ಆಮೇನ್. ದೇವ್ರ ನಮ್ಮಕ್ಕೆ ಸ್ತೋತ್ರವಾಗಲಿ. ಆರಾಧನೆ ಮಾಡೋದು ತುಂಬ ಸುಸ್ತಾಗ್ತಾ ಇತ್ತು. ಆಗ ಶೋಭಕ್ಕ ಅರ್ಕೆ ಮಾಡಿಸುವಾಗ ದೇವ್ರ ಬಿಡುಗಡೆ ಕೊಟ್ಟರು. ದೇವ್ರ ಸ್ತೋತ್ರ. ಪ್ರವಾದನೆಯಲ್ಲಿ ಕ್ರಿಸ್ಮಸ್ ಒಳಗಡೆ ಪ್ರವಾದನೆ ಬರೆದು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಅದನ್ನು ಮನೆ ವಿಚಾರ, ಜಾಗ, ಸ್ವಂತ ಜಾಗ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಬೇಕು ಅಂತ ಯೋಚನೆ ಮಾಡಿದ್ರಾ? ಹಾಂ, ಎಕ್ಸ್ಪೆಕ್ಟ್ ಮಾಡಿದ್ರಿ, ಅದು ಬಂದಿದೆ ಈಗ. ನೀವು ನಿಮ್ಮದು ಬಂತಲ್ಲ ಏನು ವಿಷಯ ಕಮಲಮ್ಮ? ಅಲ್ಲ, ಅದಲ್ಲ, ಕೈದಲ್ಲ. ದೇವ್ರು ನಿಮ್ಮ ಕುಟುಂಬದ ವಿಚಾರ ಮಾತಾಡಿದ್ರಲ್ಲ, ರಕ್ಷಣೆಗೆ ಬರ್ತಾರೆ ಅಂತ ಹೇಳಿರೋದು. ನೋಡೋದು ಕೇಳಿಸ್ಕೊಂಡೆ ಇಲ್ಲ ಹೇಳಿ. ನನಗೆ ಬರೋಕ್ಕೆ ಆಯ್ತಿಲ್ಲ. ಪ್ರೇಯರಿಗೆ ಬರ್ಬೇಕು, ಕಾಲೆಲ್ಲ ಒಂಥರ ಅಳತೆ ಎಲ್ಲ ಬಂದಂಗೆ ಆಯ್ತಾಯಿತ್ತು. ದೇವಸ್ಥಾನ ಇದೆಯಾ ಅಂತ ಪ್ರೇಯರ್ ಮಾಡುವಾಗ ನನಗೆ ದೇವ್ರು ಬಿಡುಗಡೆ ಕೊಟ್ಟಾನ. ಅದಕ್ಕಾಗಿ ಶ್ರೋತ್ರ ನಮ್ಮ ಕುಟುಂಬ ಎಲ್ಲ ನಮ್ಮದು. ದೇವ್ರು ತಿಳಿಸಿದ ವಿಚಾರ ಏನು? ನಿಮ್ಮ ಬಗ್ಗೆ ಏನು ತಿಳಿಸಿದ್ರಲ್ಲ, ಬಾರಲ್ಲಿ ಎಳಿತಾ ಇದೆ ಅಂತ ಏನು ಹೇಳಿದ್ರು? ಎಲ್ಲ ಹೇಳ್ದೈತೆ. ನಾನು ಅಲ್ಲಿ ಬಂದು ಪ್ರೇಯರ್ ಮಾಡಿದ್ದೇನೆ. ನಿಮ್ಗೆ ಏನು ವಿಚಾರ ಹೇಳಿ? ಪ್ರವಾದನೆ ಏನು ತಿಳಿಸಿದ್ರು? ಇವ್ರ ಬಗ್ಗೆ ಏನು ತಿಳಿಸಿದ್ರು? ಜ್ಞಾಪಕ ಇಲ್ವಾ? ಹಾಂ, ಹೇಳಿ. ಇವ್ರಿಗೆ ಯಾರು? ಹಣಕಾಸು ಉಳಿಯುತ್ತೆ. ಹಾಂ, ಇನ್ನೇನೇನು ಹೇಳಿದ್ರು? ವಿಡಿಯೋದಲ್ಲಿದೆ, ಕೇಳಿಸ್ಕೊಳ್ಳಿ. ಭಾರ ಎಲ್ಲ ಹೋಗುತ್ತೆ. ಭಾರ ಎಲ್ಲ ಹೋಗ್ತಾ ಇದೆ ಅಲ್ವಾ? ಸ್ತೋತ್ರ. ನಂಬಬೇಕಾಯ್ತಾ? ನಂಬೋದಾಗಲಿ. ಕೂತ್ಕೊಳ್ಳಿ. ಪ್ರವಾದನೆಯಲ್ಲಿ ನಮ್ಮ ಕುಟುಂಬದಲ್ಲಿ ಮಿರಾಕಲ್ ಆಗುತ್ತೆ, ಅದ್ಭುತಗಳು ನಡೀತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರ. ನಿಮಗೆ ಇಷ್ಟ ಅದೇ ಯಾವುದೋ ವಿಚಾರ ಇಷ್ಟ ಅಂತೇಳಿದ್ರು? ಯಾವುದು ಧೈರ್ಯವಾಗಿ ನಿಂತು ಮಾತಾಡೋದಲ್ಲ, ದೇವರಿಗಾಗಿ ನಿಂತು ಮಾತಾಡೋದು ವಿಚಾರ ನಿಜ ಅಲ್ಲ? ಅದು ನಿಜ. ಯಾವೆಲ್ಲರೂ ಹೇಳಿದಿರ ಶೋಭಂಗದನ್ನು? ಇಲ್ಲ. ನೋಡಿ, ಯಾರಾದರೂ ಮೊದಲು ಹೇಳಿದರೆ ಕೂತ್ಕೊಳ್ಳಿ ಸರ್. ಮುಂದೆ ಬರ್ರಿ. ಮುಂದೆ ಹಾಲೆಲೂಯ. ಮೈ ಭಾರ ಎಲ್ಲ ಇಳಿದೋಯ್ತಲ್ಲ ಅಲ್ಲೊಂದು. ಹಾಲೆಲೂಯ. ಓಕೆ, ಸದ್ಯಕ್ಕಿದೆ ಇರೋದು.
ಯು ಜೀಸಸ್. ಎಷ್ಟು ಜನರಿಗೆ ನಂಬಿಕೆ ಇದೆ ದೇವರನ್ನ ಕಾಯ್ತಾರೆ? ಯಾವ ಹೊಸೂರು ಬಂದಿದ್ರೆ ನೀವು, ನಾನು ಹೇಳ್ತಾ ಇದ್ದೀನಿ, ನೀವೆಲ್ಲೆಲ್ಲ ಅಲ್ದಿರ್ಬೋದು. ನೀವು ಇವತ್ತು ನೀವು ಸರಿಯಾದ ಸತ್ಯದ ಮಾರ್ಗದಲ್ಲಿ ಬಂದಿದ್ದೀರಿ. ಯೇಸು ಎಂಬ ನಾಮ ನಿಮ್ಮ ಸತ್ಯಾನ್ವೇಷಣೆ ಅಲ್ಲಿಗೆ ಬಂದಿದೆ. ಎಲ್ಲ ಕಷ್ಟಪಡುವವರೇ ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆ. ನಿಮ್ಮ ಆತ್ಮಗಳನ್ನ ಕಾಯುವಂತ ಕುರುಬನ ಬಳಿಗೆ ಬಂದಿರಿ, ನಿಮ್ಮನ್ನು ರಕ್ಷತೆಗೆ ಶಕ್ತನಾಗಿದ್ದಾನೆ. ಯಾವಾತನ ರೆಕ್ಕೆಯ ಮೊರೆಯ ಆಶ್ರಯಕ್ಕೆ ನೀನು ಬಂದಿದ್ದೀಯ, ಆತ ನಿನ್ನ ಕಾಪಾಡೋದಕ್ಕೆ ಶಕ್ತನಾಗಿದ್ದಾನೆ. ಅದು ಯಾವ ಒಂದು ಕೇಡು ನಿಮ್ಮನ್ನ ಓವರ್ಕಮ್ ಮಾಡೋದು ಯಾವುದು ಇಲ್ವೇ ಇಲ್ಲ. ಎಂಥ ಆಟಮ್ ಬಾಂಬ್ ಅಲ್ಲ, ಹೈಡ್ರೋಜನ್ ಬಾಂಬ್ ಅಲ್ಲ, ಹೈಪರ್ ಬಾಂಬ್ ಏನೇನೋ ಇರ್ಬೋದು. ಅವನು ಹೈಪರ್ದು ಒಂದು 15,000 0 ಸ್ಕ್ವೇರ್ ಮಾಡ್ಕೊಳ್ಳಿ ಅವನು, ಅದು ಆಚೆ ಮೇಲೆ ಎದುಳುತ್ತೋ ಇಲ್ಬೋದು. ಇಸ್ರೇಲ್ ವಿರುದ್ಧವಾಗಿ 1967ರಲ್ಲಿ ಒಂದು ಯುದ್ಧ ಮಾಡಿದ್ರು, ಒಂದು 50 ದೇಶ ಸೇರಿಕೊಂಡು. ಇವರು ಬೇಡ ಅಂದ್ರೆ ಇಸ್ರೇಲ್ ಇದೇ ಥರನೇ ಅವ್ರದ್ದು ಇದೇ ವಿಚಾರ ಅವ್ರದ್ದು. ಬೇಡ ಅಂದ್ರೆ ಇವರು ಅವ್ರಿಗೆ ಕೇಳಿಲ್ಲ. ಅವ್ರದ್ದು ಏರೋಪ್ಲೇನ್ಗಳು ಎದ್ದೇಳಕ್ಕೆ ಮೊದಲು ಇವರು ಎಲ್ಲರನ್ನ ಮುಗಿಸಾಗಿದ್ರು. 6 ದಿನದಲ್ಲಿ 50 ದೇಶದ ಮೇಲೆ ಜಯ ಒಂದಾಗ ಅದೆಲ್ಲರಿಗೆ ಭಯ ಇದೆ. ಈಗಲೂ ಈಜಿಪ್ಟಿಗೆ ಭಯ ಇದೆ, ಅದಕ್ಕೆ ಅವ್ರ ವಿರುದ್ಧವಾಗಿ ಬರಕ್ಕೆ ಯೋಚನೆ ಮಾಡಲ್ಲ. ಇಸ್ರೇಲ್ ಕಾಯುವ ದೇವರು ತೂಕಡಿಸಿಲ್ಲ. ಯಾರು ಹೊಸಬ್ರು ಇರುವಂತವ್ರು ನೀವು ಅಥವಾ ಹಳಬ್ರು ನೀವು, ನಾನು ಹೇಳಿದೆ ನಿಮಗೆ ಕೆಲವರು ಸ್ಪಂದಿಸ್ತಾ ಇಲ್ಲ ಇನ್ನು ನೀವು ಅಂದರೆ ಸ್ವಲ್ಪ ದೂರ ನಿಂತಿದ್ದೀರ. ಇನ್ನು ಎಂಟರ್ ಆಗ್ಬೋದು ನೀವು, ಸ್ವಲ್ಪ ಒಳಗಡೆ ಬರ್ಬೋದು ನೀವು, ಆ ವಿಚಾರಗಳು ಬಿಡ್ಬೋದು ನೀವು. ಅದ್ಯಾವುದೋ ನೀವು ಯೋಚನೆ ಮಾಡ್ತಾ ಇರೋದು ಉಡುಗೆ ತೊಡುಗೆ, ಅದ್ಯಾವುದೋ ಬ್ರ್ಯಾಂಡೆಡ್ ಏನೇನು ಯೋಚನೆ ಮಾಡ್ತಾ ಇರ್ಬೋದು ನೀವು. ಚಿನ್ನ ಒಡವೆ ಆಸ್ತಿ ಏನೋ ಯೋಚನೆ ಮಾಡೋದು ಅದಲ್ಲ ನಿಮ್ದು ಪ್ರಾಬ್ಲಮ್, ಅದಲ್ಲ. ನಿಮಗೆ ಬೇಕಾಗಿರೋದು ಜೀಸಸ್. ಅದ್ಯಾವುದೂ ಅಲ್ಲ. ಆ ಯೇಸುನ ತಗೊಂಡೋಗಿ ಸಾಕು ನೀವು. ಹೊಸಬ್ರು ಇರಲಿ ಹಳಬ್ರು ಇರಲಿ, ನೀವು ಯಾರೇ ಇರ್ಬೋದು, ನೀವು ಹಳಬ್ರು ಸರಿಯಾಗಿ ಕೂರಿಸ್ಕೊಳ್ಳಿ ದೇವ್ರನ್ನ ಮನೆಯಲ್ಲಿ. ನಿಮ್ಮ ಮನೆ ಕೋಣೆಗಳು ಎಲ್ಲ ತೆಗೆಯಲ್ಪಡಲಿ ದೇವ್ರಿಗ. ಏಸಪ್ಪ ಇನ್ನೂ ಅವ್ರಿಗೆ ಹೇಳ್ತಾರೆ, ನಂಬಿರೋರ್ಗೆನೆ ಪ್ರಕಟಣೆ 3:20-21 ನಾನು ನಿಮ್ಮ ಹೃದಯದ ನಿಮ್ಮ ಪಾದದಲ್ಲಿ ಇಟ್ಕೊಂಡು ತಟ್ತಾ ಇದ್ದೀನಿ. ಅದು ಆಕ್ಚುಲಿ ಸಭೆಗೆ ಅದು ಹೇಳೋದು, ಹೊಸಬ್ರಿಗೇನಲ್ಲ ಅದು. ಎಲ್ಲಿರೋರಿಗೆ ನಮಗೆ ನಿಮ್ಗೆಲ್ಲರೂ ಅನೇಕರಿಗಿದೆ ಅದು. ಇವತ್ತು ನಿಮ್ಗೊಂದು ಅವಕಾಶ ಇದೆಲ್ಲ ಕೈಗೊಳ್ಳಬೇಕು. ಕಣ್ಣುಗಳ ಮುಂಚೆ ನೀವು ಹೊಸಬ್ರು ಹೇಳೋದಾಗ್ಲಿ ಹಳಬ್ರು ಹೇಳೋದಾಗ್ಲಿ, ಬೇರೆ ನನ್ನ ಹೃದಯದ ಬಾಗಿಲನ್ನ ತಟ್ಟದಲ್ಲ, ಒಳಗಡೆನೆ ಬಾರಪ್ಪ, ನನ್ನ ಒಳಗಡೆ ಜಾಗ ಇದೆ ಬಾರಪ್ಪ, ನನ್ನ ಮನೆಯೊಳಗೆ ಬಾ ನೀನು, ನನ್ನ ಕುಟುಂಬದ ಒಬ್ಬೊಬ್ಬ ವ್ಯಕ್ತಿಯೊಳಗೆ ಬಾ ನೀನು, ನನ್ನ ವ್ಯವಹಾರದೊಳಗಡೆ ಬಾ ನೀನು, ನನ್ನ ಕೆಲಸದ ಸ್ಥಳದಲ್ಲಿ ಬಾ ನೀನು, ಹಣಕಾಸಿನ ಭಾಗದಲ್ಲಿ ಬಾ ನೀನು, ಆರೋಗ್ಯದ ಭಾಗ್ಯದಲ್ಲಿ ಬಾ. ಆಮೆನ್. ಥ್ಯಾಂಕ್ ಯು ಫಾದರ್. ಲುಮಾ ಬೆಲೆಯರ ಅಭಿಷೇಕ ಬರ್ತಾ ಇದ್ದಾರೆ. ಅಭಿಷೇಕನ ಸ್ವೀಕರಿಸೋದು. ಲಮೋ ಶಬಬರ ಹಾಕೋದು ಶ್ರೀಮ ಸ್ವಸ್ಥತೆ ಸಮಯ ಈಗ. ಅದೆಂಥ ಕಟ್ಟುಗಳು ಉಳಿಯಲ್ಲ ಈಗ. ಆ ಕಿಡ್ನಿ ರಿಪ್ಲೇಸ್ ಆಗುತ್ತೆ, ಹೊಸ. ಆ ಹಾರ್ಟ್ ಹೊಸ ಆದದ್ದು. ಆ ಗರ್ಭದಲ್ಲಿ ಮಗು ಬರಲಿ ಈಗಲೇ, ಎಲ್ಲ ಪಂಚತನ ಹೋಗೋದಾಗಲಿ. ಆ ಸಾಲಗಳು ಕಣ್ಮರೆ ಆಗ್ತವೆ. ನಿನ್ನ ಮನೇಲಿ ಏನಿದೆ, ಸ್ವಲ್ಪ ಎಣ್ಣೆ ಅಷ್ಟೇ ಸಾಕು. ಖಾಲಿ ಪಾತ್ರೆ ತಗೊಂಡೋಗಿದ್ದೀನಿ, ನಿಮ್ ಕೆಲಸ ಅದು. ಖಾಲಿ ಪಾತ್ರೆ ತುಂಬಿಸೋದು ತಗೊಂಡೋಗಿದ್ದೀನಿ. ಹುಡುಗಿ ಯಾರು ಯೇಸು ನಂಬಿಲ್ಲ, ಅವೇ ಖಾಲಿ ಪಾತ್ರೆಗಳವೆಲ್ಲ. ನಿಮ್ಮೊಳಗೆ ಅಭಿಷೇಕ ಇದೆ, ಪವಿತ್ರ ಆತ್ಮನ ಅಭಿಷೇಕ. ಯೇಸಪ್ಪ ಬರುವ ತನಕ ಟೈಮ್ ಇದೆ ನಿಮಗೆ. ಖಾಲಿ ಪಾತ್ರೆ ತಂದೇ ಯೇಸಪ್ಪ ಬಗ್ಗೆ ಹೇಳ್ತಾರೆ. ಅನೇಕರು ದೇವರು ರೀಕಿಂಡಲ್ ಮಾಡ್ತಾ ಇದ್ದಾರೆ. ತಿರುಗಿ ನಿಮ್ಮನ್ನ ಆ ವಿಚಾರಗಳಿಂದ ಆಚೆ ಬನ್ನಿ. ನೀವು ಕಾಸು, ಮನೆ, ಮದುವೆ, ಅದನ್ನ ಆಚೆ ಬಂದ್ಬಿಡಿ ನೀವು. ಯೇಸು ಯೇಸು ಯೇಸು. ಹೊಸರು ಬಂದಿರೋರಿಗೆ ನಿಮ್ಮ ಭಾರನ ಆಗಲೇ ಇಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಫಾದರ್. ಛತ್ತೀಸ್ಗಢದ ಒಬ್ಬ ವ್ಯಕ್ತಿ, ಶಾಂತಿನಗರ್, ಕುಷ್ಠರೋಗಿಗಳ ಜಾಗ, ಅವನ ಕೈ ಬಂದೋಗಿದೆ. ಗೋವಲ್ಕರ್ ಅಂತ ಅವನು.
ಅವನು ಸ್ಟ್ರೋಕ್ ಹೊಡೆದಿತ್ತು, ಎಡಗೈಗೆ ಎಡಗಾಲಿಗೆ ಪೋರ್ಷನ್ ಫುಲ್. ಅವನು ಕತ್ತೆತ್ತಿ ನೋಡಿದ್ರೆ ಅವನ ಕೈ ಎತ್ತಕ್ಕಾಗ್ತಿಲ್ಲ, ಕೈ ಮೇಲಿತ್ತಾಗಲ್ಲ, ಹೊಡೆದ ಅಲ್ಲಿಂದ. ಈಗ ಅವನು ಹೋಗಿ ಚೆಕ್ ಮಾಡ್ಕೊಂಡು ಬಾ ಅಂತ ಹೇಳಿದೆ. ಆಮೇಲೆ ಹೇಳಿದೆ ಅವನ ಕಾಯ್ದು ನಾವು ಹೇಳಿದೆ ಅವ್ನು ಬರಲ್ಲ ಬಿಡಿ ಅಂತ ಹೇಳಿದೆ. ಅವನು ಆರಾಮಾಗಿ ಹೋಗಾಗಿತ್ತು, ಅವ್ನು ಸಾಕ್ಷಿ. ಆ ಸ್ಟ್ರೋಕ್ ಹೊಡೆದವನು. ಆಮೇಲೆ ಛತ್ತೀಸ್ಗಢದಲ್ಲಿ ಇನ್ನೊಂದು ಭಿಲಾಯಿನ ಒಂದು ಮೀಟಿಂಗ್ ಆಯ್ತು. ಅವನು ಮೋಸ್ಟ್ಲಿ 2012 ಇರಬೇಕು. ಶಶಾಂಕ್ ಅಂತ ಹುಡುಗ, ಬ್ರಾಹ್ಮಣರ ಹುಡುಗ, 16 ವರ್ಷದ ಹುಡುಗ, ಎಂದಿಗೂ ಮಾತಾಡಿಲ್ಲ, ಮಾತಾಡೋದಾದ್ರೆ ಫಸ್ಟ್ ಟೈಮ್ ಮಾತಾಡ್ತಾನಿಲ್ಲ. 16 ವರ್ಷದ ಹುಡುಗ, ಎನಿಥಿಂಗ್ ಕ್ಯಾನ್ ಪಾಸಿಬಲ್. ಆ ಯೇಸು ನಾಮನ ಹಿಡ್ಕೊಂಡು ಹೋದ. ಯಾಕೆಂದ್ರೆ ಅವರು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾರೆ, ಪಾಪಗಳಿಗೆ ಬಲಿಯಾಗಿದ್ದಾರೆ, ಅದಕ್ಕೆ ಬಿಡುಗಡೆ. ಆಮೇಲೆ ಅವರು ದೇವರು, ಅವರು ಸೃಷ್ಟಿಕರ್ತ, ನಿಮ್ಮನ್ನ ರೂಪಿಸಿದವರು. ಥ್ಯಾಂಕ್ ಯು ಫಾದರ್. ರೂಪ ಹಾಲ ಕಮಾಶ. ನಾನು ಕೊರತೆಲಿಲ್ಲ ಹೇಳ್ರಿ, ಎಲ್ಲರೂ ಕೊರತೆ ಅಂದರೆ ಗೊತ್ತೇ ಇಲ್ಲ ಹೇಳ್ರಿ. ನನ್ನ ಶರೀರದಲ್ಲಿ ದೈವಿಕ ಆರೋಗ್ಯ ಇದೆ, ಪೂರ್ಣ ಆಯುಷ್ ಬಾಳ್ತೀನಿ ನಾನು. ಯಾವ ವ್ಯಾಧಿಗೆ ನನ್ನ ಶರೀರದಲ್ಲಿ ಅವಕಾಶ ಇಲ್ಲ. ಕಷ್ಟ ಅಂದರೆ ಗೊತ್ತೇ ಇಲ್ಲ ನನಗೆ. ನಾನು ಕಷ್ಟಗಳನ್ನ ಪರಿಹಾರ ಮಾಡೋದು. ನಾನು ದೈವಿಕ ಸ್ವಭಾವದಲ್ಲಿ ಪಾಲುಗಾರ. ನಾನು ಕೆಟ್ಟತನದಿಂದ ಮುಕ್ತಿಯಾಗಿದ್ದೀನಿ. ನಾನು ದೈವಿಕ ಆರೋಗ್ಯದಲ್ಲಿ ನಡೀತೀನಿ. ನಾನು ಅಂತ್ಯವಿಲ್ಲದ ಯಶಸ್ಸು ನನ್ನೊಳಗೆ ಕಾರ್ಯ ನಡೀತಾ ಇದೆ. ಕರ್ತನಾದ ಯೇಸುವೇ ನನ್ನ ರಕ್ಷಣೆ. ನನ್ನ ಶರೀರದಲ್ಲಿ ಶಕ್ತಿ, ಆರೋಗ್ಯ, ಬುದ್ಧಿವಂತಿಕೆ ಯಾವಾಗಲೂ ಇದೆ. ಅನಾರೋಗ್ಯ, ಅಡಚಣೆ ಎಲ್ಲ ಮಿತಿಗಳನ್ನು ನಿರಾಕರಿಸ್ತೀನಿ. ನಾನು ಆತಂಕ ಅಂದ್ರೆ ಗೊತ್ತಿಲ್ಲ ನನಗೆ. ನಿತ್ಯ ಜೀವನ ಹೊಂದ್ಕೊಂಡಿದ್ದೀನಿ. ನಾನು ಪೂರ್ಣ ಆಯುಷ್ಯ ಬಾಳ್ತೀನಿ. ನಾನು ದೌರ್ಬಲ್ಯ ನನ್ನ ಶರೀರದಲ್ಲಿ ಇಲ್ಲ. ನಡು ನೆತ್ತಿಯಿಂದ ಅಂಗಾಲವರೆಗೂ ಒಂದೊಂದು ಅಂಗಾಂಗಗಳು, ಒಂದೊಂದು ನರ ನಾಡಿಗಳು, ರಕ್ತ ಕಣಗಳು ಪವಿತ್ರಾತ್ಮನ ಶಕ್ತಿಯನ್ನು ತುಂಬಿದೆ. ನನ್ನ ಸ್ವಭಾವದಲ್ಲಿ ಸೋಲು, ವೈಫಲ್ಯ ಇಲ್ಲವೇ ಇಲ್ಲ. ಅನಾರೋಗ್ಯಕ್ಕೆ ಜಾಗನೇ ಇಲ್ಲ. ನಾನು ಆರೋಗ್ಯವಂತ, ಬಲಶಾಲಿ, ಸಮೃದ್ಧಿಯಾದ ವ್ಯಕ್ತಿ. ನಾನು ನಂಬಿಕೆನ ಮಾತಾಡ್ತೀನಿ. ನನ್ನ ಭಾಷೆ ನಂಬಿಕೆ ಭಾಷೆ. ನಾನು ಜಯಶಾಲಿ. ನಾನು ಜಯಶಾಲಿಗಿಂತ ಹೆಚ್ಚಿನವನು. ನಾನು ದೇವರ ಧನ್ಯತೆಯನ್ನು ತುಂಬಿದ್ದೀನಿ. ನಾನು ದೇವರ ಪರಿಪೂರ್ಣತೆ ನನ್ನೊಳಗೆ ಕಾರ್ಯ ಮಾಡ್ತಾ ಇದೆ. ಬೇರೆಯವರ ವ್ಯಾಧಿಗಳು ಗುಣ ಆಗುತ್ತೆ ನಾನು ಪ್ರಾರ್ಥನೆ ಮಾಡುವಾಗ. ಬೇರೆಯವರ ಕಷ್ಟಗಳು ಪರಿಹಾರ ಆಗುತ್ತೆ. ದೆವ್ವಗಳನ್ನ ಓಡಿಸ್ತೀನಿ ನಾನು ಯೇಸುವಿನ ನಾಮದಲ್ಲಿ. ಮಹತ್ಕಾರ್ಯಗಳನ್ನು ಮಾಡೋ ವರಗಳು ನನ್ನೊಳಗಡೆ ಇದೆ. ನಾನು ಪ್ರೀತಿಯ ವ್ಯಕ್ತಿ. ನಾನು ಯಾರ ಹತ್ರನ್ನು ದ್ವೇಷದಲ್ಲಿ ನಡೆಯೋದಿಲ್ಲ. ನಾನು ಯಾರನ್ನು ಕೀಳಾಗಿ ನೋಡೋದಿಲ್ಲ. ನಾನು ಜಾತಿ ಭೇದ ನನಗಿಲ್ಲ. ಮೇಲು ಕೀಳು ನನ್ನಲ್ಲಿಲ್ಲ. ಶ್ರೀಮಂತ ಬಡವ ಅಂದ್ರೆ ನನಗೆ ಗೊತ್ತಿಲ್ಲ. ಎಲ್ಲರನ್ನ ಪ್ರೀತಿ ಮಾಡ್ತೀನಿ. ನಾನು ದೈವಿಕ ಸ್ವಭಾವದೆ ನನಗೆ. ನಾನು ರಕ್ಷಿಸಲ್ಪಟ್ಟಿದ್ದೀನಿ. ಈ ಲೋಕದ ಯಾವ ಶಕ್ತಿ ನನ್ನ ತಡೆಯಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಲೋಕದಲ್ಲಿರುವ ಆತನಿಗಿಂತ ನನ್ನಲ್ಲಿರುವ ಆತನ ಹೆಚ್ಚಿನವನು. ನನ್ನ ಸಂತತಿ ರಾಜವಂಶಸ್ಥ. ನನ್ನಿಂದ ರಾಜರು ಹುಟ್ಟುತ್ತಾರೆ. ನನ್ನಿಂದ MLA MP ಗಳು ಎದ್ದೇಳ್ತಾರೆ ನನ್ನ ಮೂಲಕ. ನನ್ನ ಸಂತತಿಯಲ್ಲಿ ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ಗಳು ಇರ್ತಾರೆ. ನಾನು ನಂಬಿಕೆಯಿಂದ ನಡೀತೀನಿ. ನನ್ನ ಜೀವನ ದೇವರ ನಿಯಂತ್ರಣದಲ್ಲಿದೆ. ಲೋಕವನ್ನ ಜಯಿಸಿರುವ ನಂಬಿಕೆ ನನ್ನೊಳಗಡೆ ಇದೆ. ನಾನು ಎಂದೆಂದಿಗೂ ಜೀವಿಸುವನು. ಆರೋಗ್ಯವಂತ, ಶ್ರೀಮಂತ, ಜಯಶಾಲಿ, ಬಲಶಾಲಿ, ವಿಜೇತ, ಜಾಗರೂಕ,
ಉತ್ಸಾಹಭರಿತ ವ್ಯಕ್ತಿ, ವಿಜಯಶಾಲಿ, ವಿಜಯಶಾಲಿಗಿಂತ ಹೆಚ್ಚಿನವನು. ಯೇಸುವಿನ ನಾಮದಲ್ಲಿ ಹಣದ ಕೊರತೆ ನನಗಿಲ್ಲ. ನಾನೇ ಬ್ಯಾಂಕ್ ಓಪನ್ ಮಾಡ್ತೀನಿ, ಚಿನ್ನದ ತುಳುತರ ಇಡ್ತೀನಿ. ನನ್ನ ಸಂತತಿ ದೇಶನ ಆಳುತ್ತೆ. ವೈರ್ಯ ಮುಂದೆ ಔತಣ, ವೈರ್ಯ ಮುಂದೆ ಔತಣ, ನನ್ನ ಜೀವಮಾನವೆಲ್ಲ ಶುಭವು ಕೃಪೆಯು ಹಿಂಬಾಲಿಸುತ್ತೆ. ಆಮೆನ್, ಆಮೆನ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನನ್ನ ವಿರುದ್ಧವಾಗಿ ಮಂತ್ರತಂತ್ರಗಳಿಲ್ಲ. ಮಾಡಿದ್ದ ಮಾಟಗಾರ ಮಾಡುವವನು ಆ ಕ್ಷಣದಲ್ಲೇ ಹೊಡೆದರು. ಮಂತ್ರತಂತ್ರಗಳು ನನ್ನ ಮೇಲೆ ಕಾರ್ಯ ಹಿಡಿಯೋದಿಲ್ಲ. ವಂಶ ಸಂತತಿ ಮೇಲೆ ಯಾವ ಮಂತ್ರತಂತ್ರಗಳ ಅಸರ ಇಲ್ಲ. ತಡೆಗಳು ಮುರಿಯಲ್ಪಡ್ತಾ ಇದ್ದೇವೆ. ಅಭಿಷೇಕ ನಗರ ಮುರಿಯುತ್ತೆ. ನಗವನ್ನು ಮುರಿಯುವಂತ ಅಭಿಷೇಕ ನಗರಗಳೇ ಇದೆ. ಎಲ್ಲ ಲಾಭದಾಯಕವಾದ ವ್ಯವಹಾರಗಳು ನನ್ನಲ್ಲಿರುತ್ತೆ. ಯಾವುದೇ ಬಿಸ್ನೆಸ್ ಕೈ ಹಾಕ್ತೀನಿ ನಾನು. ಅದರಲ್ಲಿ ಕೋಟಿ ಕೋಟಿ ಲಾಭ ಮಾಡ್ತೀನಿ ನಾನು. ಗೌರ್ಮೆಂಟ್ ಜಾಬ್ಗಳು ನನಗೆ, ನನ್ನ ಸಂತತಿಗೆ ಆಳ್ವಿಕೆ ಮಾಡುವಂತ ಸಂತತಿ ನನ್ನ. ಶಿಯೋನ್ ಸಂತತಿ ಇದು, ಝೋಯೆ ಸಂತತಿ, ಕ್ರಿಸ್ತನ ಸಂತತಿ ಇದು. ದೇವ ಕುಲ. ನಾನು ಯಾವ ಜಾತಿಗೆ ಸಂಬಂಧಪಟ್ಟವನು? ದೇವ ಕುಲ ನಂದು. ಮಹಿಮೆ ಹೊಂದಬೇಕಾಗಿರುವ ಇಸ್ರೇಲ್ ನಾನು. ಆಮೆನ್. ನಾನು ಪೂರ್ಣಾಯುಷ್ಯ ಬಾಳ್ತೀನಿ. ನನ್ನ ಶರೀರದಲ್ಲಿ ಅನಾರೋಗ್ಯಕ್ಕೆ ಜಾಗ ಇಲ್ಲ. ದಿನ ದಿನ ನನ್ನ ಶರೀರದ ಅಂಗಗಳು ಪರಿಪೂರ್ಣ ಶಕ್ತಿಯಲ್ಲಿರುತ್ತೆ. ಪೂರ್ಣಾಯುಷ್ಯ ಬಾಳ್ತೀನಿ ನಾನು. ನನ್ನ ಸಂತತಿಯಲ್ಲಿ ನನ್ನ ಮಮ್ಮಿ ಡ್ಯಾಡಿ, ಅಜ್ಜ ಅಜ್ಜಿ, ನನ್ನ ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳು, ಸಂತತಿ ಎಲ್ಲ ದೀರ್ಘಾಯುಷ್ಯ ಬಾಳ್ತೀವಿ ನಾವು. ದೈವಿಕ ಆರೋಗ್ಯದೊಂದಿಗೆ, ಸರ್ವ ಸಂಪತ್ತಿನೊಂದಿಗೆ, ಕ್ಷಣ ಕ್ಷಣವು ಒಳ್ಳೆ ಶ್ರುತಿ ಕಿವಿಗೆ ಬೀಳ್ತಾನೆ ಇರುತ್ತೆ. ಅದರಿಂದ ನನ್ನ ಎಲುಬುಗಳು ಬಲಿಷ್ಠ ಆಗುತ್ತೆ. ಹಲ್ಲೆಲೂಯಾ, ಆಮೆನ್. ಪರಲೋಕದ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮನ್ನು ಅರಿಯದೆ ಪಾಲಿಸು. ನಮಗೆ ತಪ್ಪು ಮಾಡು, ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಳಿನನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನಗೆ. ಆಮೆನ್. ನನ್ನ ಮನೆ ಹೊಂದಿಕೊಂಡಾಡು, ನನ್ನ ಸ್ಥಳಗಳ ಆತನ ಪೈತ್ರವನ್ನು ಕೀರಿಸಿರಿ. ನನ್ನ ಮನೆ ಹೊಂದಿಕೊಂಡಾಡು, ಆತನ ಪ್ರಕಾರವನ್ನು ಮರೆಯಬೇಡ. ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ. ಸೈತನ್ಯವ ಹಾನಿ ಮಾಡಲಾರನು, ಸೈತನ್ಯವ ಹಾನಿ ಮಾಡಲಾರನು. ಹಾನಿಲ್ಲ, ಹಾನಿಲ್ಲ, ಹಾನಿಲ್ಲ. I cover right under the blood. I cover right under the blood. The devil can do me no harm, no harm, no harm, no harm. ಎಲ್ಲ ಕೈಗಳ ಮೇಲೆತ್ತಿ ಅಂತರಿಸಿಕೊಳ್ಳೋದು ನಿಶಬ್ದ ಇರೋದಾಗಿ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪದದೇವರ ಪ್ರೀತಿಯು, ಪರಿಶುದ್ಧಾತ್ಮನತೆಯು ಈಗಲೂ ಸದಾ ಕಾಲ ನಿಮ್ಮೆಲ್ಲರ ಸಂಗಡ, ಎಲ್ಲ ಪರಿಶುದ್ಧ ದೇವ ಮಕ್ಕಳ ಸಂಗಡ ಕ್ರಿಸ್ತನ ತಿರುಗಿ ಬಾಣ ತನಕ ಇರುವುದಾಗಿರಲಿ. ಆಮೆನ್. ಜಯಗೊಂಡ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಾಕ್ಷಿ ಹೇಳೋರು ಇದ್ರೆ, ಇನ್ಯಾರು ಸಾಕ್ಷಿ ಹೇಳೋರು? ಯಾರಾದರೂ ಅಲ್ಲಿಂದ ಯಾರು ಹಿಂದೆ ಹೋಗ್ಬಿಟ್ರೆ, ಅಲ್ಲಿಂದ ಯಶೋದ ಅಲ್ಲಿಂದ ಸಾಕ್ಷಿ ಹೇಳ್ಬಿಟ್ಟು ಆಮೇಲೆ ಹೋಗ್ರಿ. ಸಾಕ್ಷಿ ಹೇಳಿ ಆಮೇಲೆ ಯಾರು ಸಾಕ್ಷಿ ಕೈ ಎತ್ತು. ಸಾಕ್ಷಿ ಹೇಳ್ಬೇಕು.
ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆ ನಂದು 4th ಸೆಮ್ ರಿಸಲ್ಟ್ ಬಂತು. ದೇವ್ರ ಕೃಪೆಯಿಂದ ಎಲ್ಲ ಸಬ್ಜೆಕ್ಟ್ ದೇವ್ರ ಕೃಪೆ ಮಾಡಿ ಒಳ್ಳೆ ಮಾರ್ಕ್ಸ್ ಬರುವಂತೆ ದೇವ್ರ ಕೃಪೆ ಮಾಡಿದ್ರೆ ಅದಕ್ಕಾಗಿ ಸ್ತೋತ್ರ. ಹಾಲೆಲೂಯಾ. ಇನ್ಯಾರು ಸಾಕ್ಷಿ ಹೇಳೋರು? ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಹತ್ರ ಕಿವಿ ತುಂಬ ನೋವಾಗಿತ್ತು, ತುಂಬ ಹತ್ರ ಆಗ್ತಿತ್ತು. ಅಪ್ಪ ನಾನು ಪ್ರೇಯರ್ ಮಾಡ್ಕೊಂಡೆ, ಪ್ರೇಯರನ್ನು ಸರಿಕೊಂಡೆ. ಅಪ್ಪ ನಾಳೆಗೆ ನಾನು ಸಾಕು ಮಗಳ ನಿಂತ್ಕೊಂಡಪ್ಪ, ನನ್ನ ಕಿವಿಗೆ ಯಾವ ಬಾಧನ ಕೊಡ್ಬೇಡಪ್ಪನಪ್ಪ ಅಂತ ಕೇಳ್ಕೊಂಡೆ. ದೇವರು ಬಿಡುಗಡೆ ಕೊಟ್ಟು ಚೆನ್ನಾಗಿರ ಅಂತ ಏನು ಕಷ್ಟ ಕೊಡಬೇಡ ಅಂತ ದೇವ್ರಿಗೆ ಕಷ್ಟ ಕೊಡ್ತಾರೆ ಅಂತ ಎಲ್ಲಿ ಹೇಳಿದ್ರು ದೇವರು? ಕುತ್ಕೊಂಡು ನಿದ್ರೆ ಮಾಡ್ರಿ. ಇನ್ಯಾರು ಸಾಕ್ಷಿ ಹೇಳೋರು? ಸ್ತೋತ್ರವಾಗಿ ನನ್ನ ತಮ್ಮನ ಕಣ್ಣಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಲೇಸರ್ ಟ್ರೀಟ್ಮೆಂಟ್ ಮಾಡಿದ್ದೀನಿ ಸರ್. ಮಾಡಿ ಮನೆಗೆ ಬಂದಮೇಲೆ ತುಂಬಾ ತಲೆನೋವು ವಾಂತಿ ಆಗ್ತಾ ಇತ್ತು. ಆಮೇಲೆ ಫೋನ್ ಮಾಡಿದ್ರು, ಒಂದು ಮನೆಗೆ ಹೋದೆ, ಪ್ರೇಯರ್ ಮಾಡಿದೇವ್ರೆ ನಾನು ಸಾಕ್ಷಿ ಹೇಳ್ತೀನಪ್ಪ, ಮತ್ತೆ ತಲೆನೋವು ಮತ್ತೆ ವಾಂತಿ ಇರಬಾರ್ದು ಅಂತ ಹೇಳಿದೆ. ಆ ಕ್ಷಣದಲ್ಲೇ ವಾಂತಿ ಕಡಿಮೆ ಆಯಿತು, ತಲೆನೋವು ರಾತ್ರಿ ಕಡಿಮೆ ಆಯಿತು. ಆಮೇನ್. ಇನ್ಯಾರು ಸಾಕ್ಷಿ ಹೇಳೋರು? ಇನ್ಯಾರು ಸಾಕ್ಷಿ ಹೇಳೋರಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಹಾಂ ಹೇಳಿ. ದೇವ್ರ ನಾಮಕ್ಕೆ ಸ್ತೋತ್ರ ಆಗಲಿ. ಅಕ್ಕ ಏನೆಲ್ಲ ವಾಗ್ದಾನ ಮಾಡ್ತು ಅದೆಲ್ಲದನ್ನು ನನಗೇನೆ ಅಂತ ನಾನು ಅನ್ಕೊಂಡೆ. ದೇವ್ರಿಗೆ ಕೋಟಿ ಕೋಟಿ ಸ್ತೋತ್ರ. ಸಮಾಧಾನ ಆಗಿರ್ಬೋದು, ಎಲ್ಲ ಪ್ರೀತಿ ಮತ್ತೆಲ್ಲದನ್ನು ಹೊಂದ್ಕೊಂಡಿದ್ವಿ. ಪ್ರತಿಯೊಂದನ್ನು ದೇವ್ರು ನನಗೇನೆ ವಾಗ್ದಾನ ಮಾಡಿದ್ರು ಅನ್ನೋ ತರ ಇತ್ತು. ಅದ್ ನಾನು ನನಗೆ ಅಂತಾನೆ ರಿಸೀವ್ ಮಾಡಿದೀನಿ. ದೇವ್ರಿಗೆ ಕೋಟಿ ಕೋಟಿ ಸ್ತೋತ್ರ. ನಮ್ಗೆ ಬೆಳಿಗ್ಗೆ ಅಣ್ಣನ ಹತ್ರ ಎಲ್ಲಾ ವಿಚಾರಕ್ಕೂ ಪ್ರತಿಯೊಂದು ವಿಚಾರಕ್ಕೂ ನಾನು ಫೋನ್ ಮಾಡಿಸ್ಕೊಂಡು ಪ್ರೇಯರ್ ಮಾಡಿಸ್ಕೊಳ್ತೀನಿ. ಇದುವರೆಗೂ ಅಷ್ಟೇ, ಇನ್ನು ಉಸಿದವರೆಗೂ ಅಷ್ಟೇ. ಯಾಕಂದ್ರೆ ಪ್ರತಿ ಹಂತದಲ್ಲೂ ನಮ್ಮನ್ನು ತಂದೆ ತಾಯಿ ಹೇಳ್ಕೊಂಡು ಸತ್ಯವಾದ ವಾಕ್ಯದಲ್ಲಿ ನಡೆಸ್ತಿದ್ದಾರೆ. ದೇವರಿಗೆ ಕೋಟಿ ಸ್ತೋತ್ರ. ಬೆಳಿಗ್ಗೆ ನಾನು ಇನ್ನೇನು ಡೈಲಿ ಪ್ರೇಯರ್ ಮಾಡಿಸ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಈ ಒಂದು ದಿನ ಹಂಗೆ 15 ದಿನ 20 ದಿನ ನಮ್ದು ಸೈಟ್ ಸೈಟ್ ರಿಜಿಸ್ಟ್ರೇಷನ್ಗೆ ಇದನ್ ಮಾಡಿದ್ವಿ. ಸ್ತೋತ್ರ. ಅದು ನಾವು ರಿಜಿಸ್ಟ್ರೇಷನ್ಗೆ ಒಂದು 10 ಕೇಳಿಸ್ತಾ ಸಾಕ್ಷಿ ನಿಮಗೆ? ದೇವರಮ್ಮಂಗೆ ಸಾಕ್ಷಿ ಕೇಳಿಸ್ತಾ ಇದೆಯಾ? ಸ್ತೋತ್ರ. ಹೇಳಿ ರೇಷ್ಮಾ. ಕೇಳಿಸ್ತದೆ. ದೇವ್ರಿಗೆ ಕೋಟಿ ಕೋಟಿ ಸ್ತೋತ್ರ. ನಾನು 1,05,00,000 ದೇವರು ಒಂದು ಸೈಟ್ ಅನ್ನ ನಮಗೆ ಕೊಡ್ಸಿದ್ರು ಮೈಸೂರಲ್ಲಿ. ದೇವ್ರಿಗೆ ಕೋಟಿ ಕೋಟಿ ಸ್ತೋತ್ರ. ಅದು 1 ತಿಂಗಳು ಒಳಗಡೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತ ಹೇಳಿ ಮಾತುಕತೆ ಆಗಿತ್ತು. ಅದು 10 ಲಕ್ಷ ಕೊಟ್ಟು ನಾವು ಮಾಡ್ಕೊಂಡ್ವಿ. ಆಲ್ರೆಡಿ 10 ದಿನ ಆಯ್ತು. ನಮ್ ಸೈಟು ದೇವ್ರು ಅದಕ್ಕಿಂತ ಮುಂಚೆ 2019 ದೇವ್ರು 35 ಲಕ್ಷಕ್ಕೊಂದು ಸೈಟ್ ಕೊಡ್ಸಿದ್ರು. ಅದು 80 ಲಕ್ಷಕ್ಕೆ ಸೇಲ್ ಮಾಡ್ಬೇಕಂತ ಪ್ರೇಯರ್ ಮಾಡಿಸ್ಕೊಂತಿದ್ವಿ. ಆದ್ರೆ 80 ಲಕ್ಷಕ್ಕೆ ಸೇಲ್ ಆಗ್ತಾ ಇರ್ಲಿಲ್ಲ. ಕೇಳಿಸ್ತಾ ಇದೆಯಾ? ಮುಂದೆ ಬನ್ನಿ. 73 ಲಕ್ಷ ಇತ್ತು. ದೇವ್ರಿಗೆ ಕೋಟಿ ಕೋಟಿ ಸ್ತೋತ್ರ. ಅಣ್ಣ ಅಕ್ಕ ಇಬ್ರು ಪ್ರೇಯರ್ ಮಾಡ್ತಾ ಇದ್ರು. ಆದ್ರೆ ಇವತ್ ಬೆಳಿಗ್ಗೆ 2-3 ದಿನ 10 ದಿನ ಆಯ್ತು ಸೈಟು ಸೇಲ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಡೈಲಿ ಪ್ರೇಯರ್ ಮಾಡಿಸ್ಕೊಂತಿದ್ವಿ. ಇವತ್ ಬೆಳಿಗ್ಗೆನೂ ಮನೆಯವ್ರು ಫೋನ್ ಮಾಡ್ಬಿಟ್ಟು ನೋಡ್ತಾ ಇದ್ದೀನಿ ಯಾರು ಬರ್ತಾನೆ ಇಲ್ಲ, ಬಂದವರೆಲ್ಲ ವಾಪಸ್ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಗಾಬರಿ ಆಗ್ತಿದೆ. ಮತ್ತೆ ಯಾರ್ಯಾರನ್ನೋ ಕೇಳ್ತಾ ಇದ್ರೆ ನಾನು ಒಂದೇ ಮಾತು ಹೇಳ್ದೆ, ದೇವ್ರು ಖಂಡಿತ ಒದಗಿಸ್ಕೊಡ್ತಾರೆ. ಆತನ ಮಕ್ಳಿಗೆ ಯಾವತ್ತೂ ಇರಲ್ಲ. ನಾನು ಫಾಸ್ಟಿಂಗ್ ಇದ್ದೀನಿ, ಪ್ರೇಯರ್ ಮಾಡ್ತಿದ್ದೀನಿ. ಅಣ್ಣ ಪ್ರೇಯರ್ ಮಾಡ್ತಾ ಇದ್ದೆ, ಏನಾಗಲ್ಲ, ಸಮಾಧಾನದಾಗಿರ್ಲಿ, ಏನೇ ಆದ್ರೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದೆ. ಈಗ ಪ್ರಾರ್ಥನೆ ಕುತ್ಕೊಂಡಾಗ 72 ಲಕ್ಷಕ್ಕೆ ಅದು ಸೈಟು ಸೇಲ್ ಆಯ್ತು. ದೇವ್ರಿಗೆ ಕೋಟಿ ಕೋಟಿ ಪ್ರತಿಯೊಂದು ಹಂತದಲ್ಲೂ ತಾಯಿಯಾಗಿಟ್ಕೊಂಡು ಎಲ್ಲದನ್ನೂ 72 ಕೊಟ್ಟಿದ್ದಾರೆ. ಕೋಟಿ ಕೋಟಿ ಸ್ತೋತ್ರ. ನಿಜವಾಗ್ಲೂ 72 ಲಕ್ಷ ಅಲ್ಲ, 1 ಲಕ್ಷನೂ ಸಾಲದಲ್ಲಿದ್ದಂಥವ್ರು ನಾವು. 1 ಲಕ್ಷನೂ ನಮಗೆ ಕಷ್ಟ ಆಗಿತ್ತು. ನನಗೆ ಗೌರ್ಮೆಂಟ್ ಜಾಬ್ ಕೊಟ್ಟು ದೇವರು ಮೈಸೂರಲ್ಲಿ 2019 ನಮ್ಮ ಹತ್ರ 1 ರೂಪಾಯಿ ಇರ್ಲಿಲ್ಲ. 35 ಲಕ್ಷಕ್ಕೆ ಸೈಟ್ ನ ಕೊಟ್ರು. ಇವತ್ತು ಅದು 72 ಲಕ್ಷ ಸೇಲ್ ಆಯ್ತು. 1,05,00,000 ದೇವರು ನನಗೆ ಸೈಟ್ ಕೊಟ್ಟಿದ್ದಾರೆ. ದೇವ್ರಿಗೆ ಕೋಟಿ ಕೋಟಿ ಸ್ತೋತ್ರ. ಏಸಪ್ಪ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ಪ್ರತಿಯೊಂದನು ಅದು ಯೇಸು ಸ್ವಾಮಿನ ಕೃಪೆಯಿಂದ ಕೃಪೆ. ಅಣ್ಣ ಹೇಳ್ದಂಗೆ ಯಾವ ಆಸ್ತಿ ಯಾವಿದು ಅದೆಲ್ಲ ಯಾವ್ದು ಲೆಕ್ಕಕ್ಕಿಲ್ಲ. ಪ್ರತಿ ಹಂತದಲ್ಲೂ ದೇವ್ರನ್ನ ಹುಡುಕ್ಬೇಕಂತ ದೇವ್ರು ಇವತ್ತು ನನಗೆ ತೋರಿಸ್ಕೊಟ್ಟಿದ್ದಾರೆ. ದೇವ್ರಿಗೆ ಕೋಟಿ ಕೋಟಿ ಸ್ತೋತ್ರ. ಕ್ರೈಸ್ತಲಾಡೋಣ. ಕೆಲಸ ಸಿಗೋಕೆ ಮೊದಲನೇ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂತ ಪ್ರಾಫೆಸಿ ಬನ್ನಿ. ಓಕೆ, 72ಗ 77 72ಕ್ಕೋ 77ಕ್ಕೋ ಸೇಲ್ ಆಗಿರೋದು. ಅದು ಬ್ರೇಕ್ ಆಗ್ತಿದೆ ವಾಯ್ಸು. 72ನಾ 77 72 ಅಲ್ಲ?
ಅಣ್ಣ ನಿಮ್ಗೆ ವಾಯ್ಸ್ ನನಗೆ ಕೇಳಿಸ್ತಾ ಇಲ್ಲ, ಬ್ರೇಕ್ ಆಗ್ತಿದೆ. 72 77 72 ಅಣ್ಣ, 72 ಅಣ್ಣ. ಓಕೆ, 80ಕ್ಕೆ ಬೇಕು, ಹೋಗಿ ಸೇಲ್ ಆಗಬೇಕಾಗಿತ್ತು ಅವ್ರಿಗೆ. ಅದು ಅವ್ರದ್ದು ಹಳೆ ಸೈಟು. ಈಗ 1-5 ಮೈಸೂರಲ್ಲಿ ಅವ್ರದ್ದು. ಓಕೆ, ದೇವ್ರಿಗೆ ಸ್ತೋತ್ರ. ಅದೆಲ್ಲ ಸಾಕ್ಷಿ ನೋಡ್ರಿ, 0 ಇಂದ ಅಲ್ಲಿಗೆ ಅವೆಲ್ಲ, 0 ಇಂದ ಅಲ್ಲಿಗೆ. ಹಾಲೆಲೂಯ. ಅವರು ಈಗ ವ್ಯಾಪಾರ ಮಾಡ್ಕೊಂಡವ್ರೆ, ಹಳೆ ಸೈಟ್ ಸೇಲ್ ಆಗ್ತಿರಲಿಲ್ಲ, ದೇವ್ರು ಅದ್ಭುತ ಮಾಡಿದ್ದಾರೆ. ಓಕೆ, ಇನ್ಯಾರು ಸಾಕ್ಷಿ ಹೇಳೋದಂತ ನೀವು ಕೇಳಿಸ್ಕೊಳ್ಳಿ. ಸಂಜೆ ಹೊತ್ತು 6:45 ಪ್ರೇಯರು, ಅಂದರೆ ಬೇರೆ ಟೈಮಲ್ಲಿ, ಶುಕ್ರವಾರ ಶನಿವಾರ ಬಿಟ್ಟು. ಇನ್ನು ಬೆಳಗ್ಗೆ ಹೊತ್ತು 4:40 ಇರುತ್ತೆ, ಬೆಳಗ್ಗೆ 4:40. ಓಕೆ, ಆಮೇಲೆ ಅದರಲ್ಲೂ ಪ್ರಕಟಣೆನ ಧ್ಯಾನ ಮಾಡ್ತಾಯಿದ್ದೀವಿ. ನೀವು ಕೆಲವು ಪ್ರಶ್ನೆಗಳು ಕೇಳಿದರೆ ಅದಕ್ಕೆ ಉತ್ತರ ಬರ್ತಾಯಿದೆ. ಅದಕ್ಕೆ ಎಷ್ಟು ಜನ ಬೆಳಗ್ಗೆ ಸಾಯಂಕಾಲ ಸೇರ್ತಾರೋ ಕೈ ಎತ್ತಿ, ವಾಕಿಗೆ ಸೇರ್ಕೊಳ್ತಾರೋ ಕೈ ಎತ್ತಿ. ಸೇರ್ತಾ ಇದ್ದೀರಾ?